ಹಲೋ ಫ್ರೆಂಡ್ಸ್, ಡಾಕ್ಟರ್ ಮಾಮ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಮ್ಮ ಹಿಂದೂ ಧರ್ಮದ ಪ್ರಕಾರ ಹೊಸ ವರ್ಷ ಅಂದರೆ ನಮಗೆ ಯುಗಾದಿ ಹಬ್ಬ, ಹೊಸ ಪಂಚಾಂಗದ ವರ್ಷ. ಒಂದು ಡಿಶ್ ಮಾಡ್ತೀವಿ, ಅದೇನು ಅಂದರೆ ಬೇವು ಮತ್ತು ಬೆಲ್ಲ, ಕಹಿ ಮತ್ತು ಸಿಹಿಯೊಂದಿಗೆ ನಮ್ಮ ಜೀವನ ಸುಖವಾಗಿರಲಿ ಅನ್ನೋ ಒಂದು, ಅಂದರೆ ಕಹಿ ಭಾವನೆ ಇದ್ರೂ ಸಿಹಿ ಅದರಕ್ಕಿಂತ ಹೆಚ್ಚಾಗಿ ಬಂದು ನಮ್ಮ ಜೀವನದಲ್ಲಿ ಕಹಿ ಇದ್ರೂ ಸಿಹಿಯೊಂದಿಗೆ ನಮ್ಮ ಜೀವನ ನಗುತ್ತಾ ಇರಲಿ ಅನ್ನೋ ಒಂದು ಭಾವನೆಯಿಂದ ನಾವು ಬೇವನ್ನು ಯುಗಾದಿ ಹಬ್ಬದ ದಿವಸ ಸ್ವೀಕರಿಸ್ತೀವಿ. ಬೇವು ಸಾಮಾನುಗಳು ಅಂದರೆ ಇಂಗ್ರೀಡಿಯೆಂಟ್ಸ್ ತಿಳಿಸೋಕ್ಕಿಂತ ಮುಂಚೆ ಹೊಸ ವರ್ಷ ಅಂತ ಯಾಕಂತೀವಿ ಪಂಚಾಂಗದ ಪ್ರಕಾರ ಅಂದರೆ ಎಲ್ಲ ಗಿಡ ಮರಗಳು ತಮ್ಮ ಎಲೆಗಳನ್ನೆಲ್ಲ ಬೀಳಿಸ್ಕೊಂಡು ಹೊಸದಾಗಿ ಚಿಗುರಿಸ್ತವೆ. ಆದರೆ ನಮ್ಮ ಮನುಷ್ಯನ ಜೀವನದಲ್ಲಿ ಹಳೇ ಕಹಿ ನೆಗೆಟಿವ್ನ ನಾವು ಹಿಂದಕ್ಕೆ ಸರಿಸಿ, ಅಂದರೆ ಬದಿಗೊತ್ತಿ ಅದನ್ನು ಬೀಳಿಸಿ ಹೊಸ ಚಿಗುರು ಅಂದರೆ ಸಿಹಿ ಅಂಶ, ಹೊಸತನದ ಮುನ್ನಡೆಗೆ ನಾವು ಹೋಗಬೇಕು ಅನ್ನೋ ಒಂದು ಅರ್ಥ ಅದರಲ್ಲಿ ತುಂಬಿರೋದ್ರಿಂದ ನಾವು ಈ ವರ್ಷನ ನಾವು ಹೊಸ ವರ್ಷ ಅಂತ ವಿಶೇಷವಾಗಿ ಆಚರಿಸ್ತೀವಿ. ಬೇವು ಮಾಡೋಕ್ಕಿಂತ ಮುಂಚೆ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನಿಮಗೆ ತಿಳಿಸ್ಬಿಡ್ತೀನಿ. ಗಿಟ್ಕ ಕೊಬ್ಬರಿ, ನಾವು ಅದನ್ನು ಎರ್ಜಿ ಇಟ್ಕೋಬೇಕು. ಎಲ್ಲವುದು 100 ಗ್ರಾಮ್ಸ್ ಅಳತೆನಲ್ಲಿ ತೊಗೊಂಡಿದ್ದೀನಿ. 100 ಗ್ರಾಮ್ಸ್ ಪಿಸ್ತಾ, 100 ಗ್ರಾಮ್ಸ್ ಉತ್ತುತ್ತಿ, 100 ಗ್ರಾಮ್ಸ್ ಚಿರಂಜೀವಿ ಬೀಜ, ಕಲ್ಲಂಗಡಿ ಬೀಜ, ಒಂದು 100 ಗ್ರಾಮ್ಸ್ ಕರ್ಬೂಜ ಬೀಜ, 100 ಗ್ರಾಮ್ಸ್ ಗೋಡಂಬಿ, 100 ಗ್ರಾಮ್ಸ್ ಬಾದಾಮಿ, 100 ಗ್ರಾಮ್ಸ್ ಅಕ್ರೋಟ್, 100 ಗ್ರಾಮ್ಸ್ ದ್ರಾಕ್ಷಿ, ಒಣ ದ್ರಾಕ್ಷಿ, 100 ಗ್ರಾಮ್ಸ್ ಕೇರ್ ಬೀಜ, 150 ಗ್ರಾಮ್ಸ್ ಒಣ ಕೊಬ್ಬರಿ. ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ, ಇದನ್ನು ನಾನು ಸಕ್ಕರೆ ಜೊತೆಗೆ ನೈಸಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ನಮಗೆ ಪುಟಾಣಿ ಹಿಟ್ಟು ಬೇಕಾಗುತ್ತೆ, ಇದನ್ನು ಹಿಟ್ಟು ಮಾಡ್ಕೋಬೇಕು. ಕಸಕಸೆ, ಇದು ಆಪ್ಷನಲ್, ಕಡ್ಡಿ ಕೇಸರಿ ನೀವು ಬೇಕಿದ್ದವ್ರು ಆ್ಯಡ್ ಮಾಡ್ಕೋಬೋದು, ಇಲ್ಲ ಅಂದ್ರೆ ಇಲ್ಲ. ಇದಕ್ಕೆ ಮಾವಿನ ತುರಿ ಬೇಕಾಗುತ್ತೆ. ಇದ್ರ ಜೊತೆಗೆ ಬೇವಿನ ಹೂವು ಮೇನ್ ಅವತ್ತಿನ ಸ್ಪೆಷಲ್ ಇಂಗ್ರೀಡಿಯೆಂಟ್. ಅದು ನಾನು ಬಿಡಿಸಿ ಇಟ್ಕೊಂಡ್ಮೇಲೆ ತೋರಿಸ್ತೀನಿ. ಇದು ಉತ್ತುತ್ತಿನ ಬೀಜ ತೆಗೆದು ಇದನ್ನು ಸ್ವಲ್ಪ ಸ್ಮಾಲ್ ಪೀಸ್ ಮಾಡಿ ಇಟ್ಕೋಬೇಕು. ಆಮೇಲೆ ಪುಟಾಣಿನೂ ಪುಡಿ ಮಾಡಿ ಇಟ್ಕೋಬೇಕು. ನಾವೀಗ ತೋರಿಸಿದ ಎಲ್ಲ ಐಟಮ್ಸ್ನ ನೀಟಾಗಿ ಸ್ವಲ್ಪ ಮಿಕ್ಸಿಗೆ ಹಾಕಿ, ಇದನ್ನೇನು ಬಿಸಿ ಮಾಡೋದೇನು ಅವಶ್ಯಕತೆ ಇಲ್ಲ, ಮಿಕ್ಸಿಗೆ ಹಾಕಿ ಸ್ವಲ್ಪ ಸಣ್ಣ ಪುಡಿ, ಅಂದರೆ ನಾವೀಗ ಕುಡಿಯೋಕ್ಕೆ ಬರೋಂಥ ಬೇವನ್ನು ತಯಾರಿಸ್ತಿದ್ದೀವಿ. ಕೆಲವರು ಪೌಡ್ರಾಗಿನೂ ತಿಂತಾರೆ, ನಾವು ಇದನ್ನು ಕುಡಿಯೋ ಥರ ಮಾಡ್ತಾಯಿದ್ದೀವಿ. ಇದಕ್ಕೆ ಕಲ್ ಸಕ್ಕರೆ ಒಂದು ಆ್ಯಡ್ ಮಾಡೋಣ. ನೋಡಿ, ಕಲ್ ಸಕ್ಕರೆ ಒಂದು ಆ್ಯಡ್ ಮಾಡಿದ್ದೀನಿ. ನಾವು ತೊಗೊಂಡಿರ್ತಕ್ಕಂಥ ಐಟಮ್ಸ್ಗಳನ್ನು ಪ್ರತಿಯೊಂದನ್ನು ಸಪ್ರೇಟಾಗಿ ಸಣ್ಣ ಮಿಕ್ಸಿ ಜಾರ್ನಲ್ಲಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಒಂದು ಪಿಸ್ತಾ, ಒಂದು ಕೇರ್ ಬೀಜ, ಒಂದು ಅಕ್ರೋಟ್ ಪೌಡರ್, ಇದು ಉತ್ತುತ್ತಿ ಪೌಡರ್, ಇದು ಪುಟಾಣಿ ಹಿಟ್ಟು, ಇದು ಬಾದಾಮಿ ಪೌಡರ್, ಗೋಡಂಬಿ ಪೌಡರ್, ಇದು ಬಂದು ಕರ್ಬೂಜ ಹಣ್ಣಿನ ಪುಡಿ, ಇದು ಬಂದು ಕಲ್ಲಂಗಡಿ ಹಣ್ಣಿನ ಬೀಜದ ಪುಡಿ, ಇದು ಒಣ ದ್ರಾಕ್ಷಿ. ಇದು ಎಲ್ಲ ಐಟಮ್ಸ್ನ ಆಮೇಲೆ ಜೊತೆಗೆ ಇದಕ್ಕೆ ನಮಗೆ ಜಾಪತ್ರೆ ಜಾಜಿಕಾಯಿ ಬೇಕಾಗುತ್ತೆ, ಅದನ್ನು ಕಲ್ಸಕ್ಕರೆ ಜೊತೆ ಪುಡಿ ಮಾಡ್ಕೊಳ್ಳೋಣ. ಅದ್ರ ಜೊತೆ ನಾವು ಏಲಕ್ಕಿ ಪುಡಿನೂ ಸೇರಿಸ್ಬಿಡೋಣ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಎಲ್ಲ ಪೌಡ್ರನ್ನ ಮಿಕ್ಸಿ ಮಾಡಿಕೊಂಡು ಅದನ್ನೊಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಇದಕ್ಕೆ ಸ್ವಲ್ಪ ಕಡ್ಡಿ ಕೇಸರಿನ ಸೇರಿಸೋಣ. ಇದು ಆಪ್ಷನಲ್, ಬೇಕಂದರೆ ಸೇರಿಸ್ಕೋಬೋದು, ಬೇಡ ಅಂದರೆ ಬಿಡಬಹುದು. ಈಗ ಒಂದು ಸ್ಟೀಲ್ ಬೌಲ್, ದೊಡ್ಡ ಪಾತ್ರೆ ಇರಲಿ, ಕೈಯಾಡಿಸಿ ಕಲಸೋಕ್ಕೆ ಅನುಕೂಲ ಆಗುತ್ತೆ. ಒಂದೊಂದೇ ಪೌಡ್ರನ್ನ ಹಾಕಿ ಕಲಿಸ್ತಾ ಹೋಗೋಣ. ಇದಕ್ಕೆ ಫಸ್ಟಿಗೆ ನಾನು ಗೋಡಂಬಿ ಪೌಡರ್ ತೊಗೊತಾ ಇದ್ದೀನಿ. ನೆಕ್ಸ್ಟು ಬಾದಾಮಿ ಪೌಡರ್, ನೆಕ್ಸ್ಟು ಬಂದು ಕರ್ಬೂಜ ಹಣ್ಣಿನ ಪೌಡರ್, ಇದು ಉತ್ತುತ್ತಿ ಪೌಡರ್, ಇದು ಬಂದು ನಿಮಗೆ ಕೇರ್ ಬೀಜದ ಪೌಡರ್, ಪಿಸ್ತಾ ಪೌಡರ್, ಉತ್ತುತ್ತಿ ಪೌಡರ್, ಚಿರಂಜೀವಿ ಬೀಜದ ಪೌಡರ್, ಇದು ಬಂದು ನಮಗೆ ಒಣ ಕೊಬ್ಬರಿ, ಕಸಕಸೆ, ಒಣ ದ್ರಾಕ್ಷಿ, ಸ್ವಲ್ಪ ಮಿಕ್ಸಿಗೆ ಹಾಕಿರೋದು, ಅದಕ್ಕೆ ಒಂಚೂರು ಗಂಟೆ ಥರ ಅನಿಸ್ತಾ ಇದೆ, ಏನಾಗಲ್ಲ, ಮಿಕ್ಸ್ ಮಾಡಿದರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಇದು ಪುಟಾಣಿ ಪೌಡರ್, ಪುಟಾಣಿ ಹಿಟ್ಟು ಲಾಸ್ಟಿಗೆ ಹಾಕೋಣ ನೀಟಾಗಿ ಎಲ್ಲದು. ಆಮೇಲೆ ಇದು ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ, ಜಾಜಿಕಾಯಿ, ಜಾಪತ್ರೆ, ಏಲಕ್ಕಿ ಪೌಡರು ಮತ್ತು ಕಡ್ಡಿ ಕೇಸರಿ, ಕಲ್ಸಕ್ರೆ ಪೌಡರ್, ಎಲ್ಲ ಪುಡಿಗಳನ್ನು ಈ ಬೌಲ್ನಲ್ಲಿ ಹಾಕಿ ಕಲಸಿದ ಮೇಲೆ ಈ ಥರ ಕಾಣಿಸುತ್ತೆ. ಇದು ಪೌಡರ್ ರೆಡಿ ಮಾಡ್ಕೊಂಡ್ವಿ. ನೋಡಿ, ನಾನೀಗ ಪುಟಾಣಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಮಾವಿನಕಾಯಿ ತೋರಿಸಿದ್ನಲ್ಲ, ಅದನ್ನು ಎರ್ಜಿಬಿಟ್ಟು ಈ ಥರ ತುರಿ ಇಟ್ಕೊಂಡಿದ್ದೀನಿ.
ಈ ಥರ ಹುಣಸೆಹಣ್ಣು ನಾವು ನೆನೆ ಹಾಕಿರಬೇಕು. ಅದನ್ನು ಕಿವುಚಿಬಿಟ್ಟು ನೀಟಾಗಿ ಈ ಥರ ಸ್ವಲ್ಪ ರಸ ತೆಗೆದಿಟ್ಕೋಬೇಕು. ಇದು ಬೇವಿನ ಹೂವು, ಯುಗಾದಿ ಹಬ್ಬದ ನಮ್ಮ ಮೇನ್ ಇಂಗ್ರೀಡಿಯೆಂಟ್ ಇದು. ಇದನ್ನು ನಾನು ಹೂನ, ಈ ಎಲೆಯಿಂದ ಹೂನ ಈ ಥರ ನೀಟಾಗಿ ಬಿಡಿಸಿಟ್ಕೊಂಡಿದ್ದೀನಿ. ಇದು ನಮ್ಮ ಬೇವಿಗೆ ಬೇಕಾಗುತ್ತೆ. ಈಗ ನಾನು ಈ ಕಪ್ಪಲ್ಲಿ 1 ಕಪ್ ಅಳತೆದು ಬೇವು ನಿಮಗೆ ಕಲ್ಸೋದು ತೋರಿಸ್ಕೊಡ್ತಾ ಇದ್ದೀನಿ. ಇದು 1 ಕಪ್ಪು ನೀರು ಹಾಕ್ಕೊಳ್ಳೋಣ. ಪುಟಾಣಿ ಪೌಡರ್ನ ಆ್ಯಡ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಅಂದರೆ ಗಟ್ಟಿ ಅಂಶ ಬರಲಿ ಅಂತ ಅಷ್ಟೇ, ಟೇಸ್ಟಿಗೇನಲ್ಲ, ಗಟ್ಟಿ ಅಂಶ ಬರಲಿ ಅಂತ. ಇದು ನೆಕ್ಸ್ಟ್ ಇದಕ್ಕೆ ಇದು ಹುಳಿ ಹಿಂಡಿಟ್ಕೊಂಡಿದ್ವಲ್ಲ, ಇದು 1 ಟೇಬಲ್ ಸ್ಪೂನ್ ಅಷ್ಟಿದೆ. ನೀವು ನೀಟಾಗಿ ಹುಳಿನ ಕಿವುಚಿಬಿಟ್ಟು ರಸ ತೆಗೆದ್ಮೇಲೆ ಅದನ್ನು ಸೋಸಬೇಕು. ಆಮೇಲೆ ಸ್ವಲ್ಪ ನೀವು ಇದು ಮಾವಿನಕಾಯಿ ತುರಿ ಇತ್ತಲ್ಲ, ಇದನ್ನು ಸ್ವಲ್ಪ ಇಷ್ಟೇ ಒಬ್ಬರಿಗೆ, ಅಂದರೆ ಒಬ್ಬರು ಅಥವಾ ಇಬ್ಬರು 1 ಗ್ಲಾಸ್ ಆಗುತ್ತೆ. ಇದು 1 ಗ್ಲಾಸ್ ಅಳತೆಗೆ ಇಷ್ಟು ಸಾಕು. ಮಾವಿನಕಾಯಿ, ಬೇವಿನ ಹೂವು, ಇದು ತುಂಬ ಆದರೆ ಕಹಿ ಅಂಶ ಬರುತ್ತೆ. ಇಷ್ಟೇ ಸಾಕು, 1 ಕಪ್ಪಿಗೆ ಇಷ್ಟು ಸಾಕು. ಅದಕ್ಕೆ ನಾವು ಈಗ ಮುಂಚೆ ಗ್ರೈಂಡ್ ಮಾಡಿ ಪುಡಿ ಮಾಡಿ ಇಟ್ಕೊಂಡ್ವಲ್ಲ, ಆ ಪೌಡರು ಈ ಥರ 2 ಸ್ಪೂನಷ್ಟು ಕಲಿಸ್ಬಿಡೋಣ. ಇಷ್ಟು ಸಾಕು. ಇದೆಲ್ಲ ಕಲಸಾದ್ಮೇಲೆ ಇದಕ್ಕೆ ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲ 1-2 ಟೀ, ಬೇಕಾದವರು ಸಕ್ಕರೆ ಹಾಕ್ಕೋಬೋದು, ಬೇಕಾದವ್ರು ಕಲ್ಸಕ್ಕರೆನೇ ಜಾಸ್ತಿ ಹಾಕ್ಕೋಬೋದು, ಬೇಕಾದವ್ರು ಬೆಲ್ಲ ಹಾಕ್ಕೋಬೋದು. ಆಪ್ಷನಲ್ಲಿದು, ಯಾರಿಗೆ ಏನು ಟೇಸ್ಟ್ ಅನಿಸುತ್ತೆ ಅದು ಹಾಕ್ಕೊಳ್ಳಿ. ಯೂಶ್ವಲಿ ನಾವು ಸ್ವಲ್ಪ ಬೆಲ್ಲನೇ ಮಿಕ್ಸ್ ಮಾಡ್ತೀವಿ. ಇದು ಈಗ 1-2 ತಾಸು ಇದು ಸ್ವಲ್ಪ ನೆನಿಬೇಕು. ಅಂದರೆ ಇದು ಪೌಡರ್ ನಾವೇನು ಮಿಕ್ಸ್ ಮಾಡಿದ್ವಲ್ಲ ಅದು ನೀಟಾಗಿ ನೆಂದ್ಕೊಂಡು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. 1 ಕಪ್ಪು ಬೇವು ರೆಡಿಯಾಗಿದೆ ನಿಮಗೆ ಕುಡಿಯೋಕ್ಕೆ. ಇದು ನಮ್ಮ ಹೊಸ ವರ್ಷದ ಯುಗಾದಿ ಹಬ್ಬದ ಸ್ಪೆಷಲ್ ಬೇವು ಈ ಥರ ಕಾಣಿಸುತ್ತೆ. ಈ ಯುಗಾದಿ ಹಬ್ಬಕ್ಕೆ ನೀವು ನಮ್ಮ ಥರ ಬೇವು ಮಾಡಿ ನೋಡಿ, ಅದು ಆಮೇಲೆ ನಿಮ್ಮ ಟೇಸ್ಟನ್ನು ನಮ್ಮ ಕಮೆಂಟ್ ಮೂಲಕ ತಿಳಿಸಿ. ತಿನ್ನೋ ಬೇವು ನಿಮ್ಗೆ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ನಾವೆಲ್ಲ ಐಟಮ್ಗಳನ್ನು ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದಕ್ಕೆ ಸ್ವಲ್ಪ ಬೇವಿನ ಹೂವು ಬಿಡಿಸಿಟ್ಕೊಂಡಿದ್ದನ್ನು ಸೇರಿಸ್ಕೊಂಡ್ಬಿಡೋಣ. ಇದಕ್ಕೆ ಬೇಕಾದವರು ಇನ್ನೂ ಸ್ವಲ್ಪ ಕಲ್ಸಕ್ಕರೆ ಪುಡಿ ಆದರೂ ಬೆರೆಸ್ಬೋದು, ಇಲ್ಲ ಸಕ್ಕರೆ ಪುಡಿ ಆದರೂ ಬೆರೆಸ್ಬೋದು, ಇಲ್ಲ ಬೆಲ್ಲದ ಪುಡಿ ಆದರೂ ಬೆರೆಸ್ಬೋದು. ಈಗ ಇದು ಪೌಡರ್ ಬೇವು ರೆಡಿಯಾಗಿದೆ. ತಿನ್ನೋ ಬೇವು ಇದು ನಾವು ಕುಡಿಯೋ ಬೇವು, 2 ಐಟಮ್ಸು ನಿಮಗೆ ಮಾಡಿ ತೋರಿಸಿದ್ದೀನಿ. ಇದೇ ವರ್ಷದ ಯುಗಾದಿ ಹಬ್ಬಕ್ಕೆ ನೀವು ಯಾವುದು ಬೇಕಾದರೂ ರೆಡಿ ಮಾಡ್ಕೊಳ್ಬಹುದು. ನೀವು ಇದನ್ನು ಟೇಸ್ಟ್ ಮಾಡಿ, ಟೇಸ್ಟ್ ನೋಡಿ ನನಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಎಲ್ಲರಿಗೂ ಈ ಹೊಸ ವರ್ಷ ಯುಗಾದಿ ಹಬ್ಬವು ಎಲ್ಲ ಸುಖ ಸಂತೋಷವನ್ನೇ ತರಲಿ ಅಂತ ಹೇಳ್ತಾ ನನ್ನ ಧನ್ಯವಾದಗಳನ್ನು ಎಲ್ಲರಿಗೂ ಹೇಳ್ತಾ ಇದ್ದೀನಿ. ನಮಸ್ಕಾರ.